ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಶಾಪಗ್ರಸ್ತ ರಸ್ತೆಗೆ ಮುಕ್ತಿ ಯಾವಾಗ? 5 ವರ್ಷದಿಂದ ಗುಂಡಿಗಳ ನಡುವೆ ಜನರ ಪರದಾಟ. ಸುಮಾರು 5 ವರ್ಷಗಳಿಂದ ಹದಗೆಟ್ಟಿರುವ ದಾಂಡೇಲಿ ನಗರದ ಹಳೆ ದಾಂಡೇಲಿ ರಸ್ತೆಯ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಯುಜಿಡಿ ಮತ್ತು ನೀರಿನ ಪೈಪ್ಲೈನ್ ಕಾಮಗಾರಿಗಾಗಿ ರಸ್ತೆ ಅಗೆದ ಪರಿಣಾಮ ಈ ರಸ್ತೆ ಶಾಪಗ್ರಸ್ತ ರಸ್ತೆ ಎಂಬಂತಾಗಿದೆ. ಸಾರ್ವಜನಿಕ ವಲಯದಲ್ಲೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಹಳೆ ದಾಂಡೇಲಿಯಿಂದ ಪಟೇಲ್ ನಗರದವರೆಗಿನ ರಸ್ತೆ ಸಂಪೂರ್ಣ ಹೊಂಡ ಗುಂಡಿಗಳಿಂದ ತುಂಬಿದೆ. ಕೆಲವು ಕಡೆ ರಸ್ತೆಯೇ ಕುಸಿದು ಗುಂಡಿಗಳು ರಸ್ತೆಯನ್ನು ನುಂಗಿ ಹಾಕಿದಂತಿದೆ. ಈ ಮಾರ್ಗವು ನಗರದ ಪ್ರಮುಖ ಭಾಗವಾಗಿದ್ದು ಇಲ್ಲಿ ಕೆನರಾ ಬ್ಯಾಂಕ್, ಸರಕಾರಿ ಪ್ರೌಢಶಾಲೆ, ಸರಕಾರಿ ಉರ್ದು ಪ್ರೌಢಶಾಲೆ, ಸರಕಾರಿ ಪದವಿ ಪೂರ್ವ ಕಾಲೇಜ್, ಅಂಗನವಾಡಿ, ಸಾರಿಗೆ ಘಟಕ, ಕಲ್ಯಾಣ ಮಂಟಪ, ದೇವಸ್ಥಾನ, ಮಸೀದಿ, ಚರ್ಚ್ ಮತ್ತು 3 ಸಮುದಾಯದ ಸ್ಮಶಾನಗಳು ಇವೆ. ಅಷ್ಟಿದ್ದರೂ ರಸ್ತೆ ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಪ್ರತಿದಿನ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಳ್ಳುವುದು ಸಾಮಾನ್ಯವಾಗಿದೆ. ಆಟೋ ರಿಕ್ಷಾಗಳು ಬಂದ ಬಾಡಿಗೆಯನ್ನು ದುರಸ್ತಿಗೆ ಹಾಕುವ ಸ್ಥಿತಿ ಬಂದಿದೆ. ಸಾರಿಗೆ ಬಸ್ಸುಗಳು ಪ್ರತಿದಿನ ಗ್ಯಾರೇಜ್ಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಲು ಕೂಡ ನಿವಾಸಿಗಳು ಪರದಾಡುವಂತಾಗಿದೆ. ಮಳೆಗಾಲದಲ್ಲಿ ರುದ್ರಭೂಮಿಗೆ ಶವ ತೆಗೆದುಕೊಂಡು ಹೋಗಲು ಹರಸಾಹಸ ಪಡಬೇಕಾದ ಸ್ಥಿತಿ ಇದೆ ಎಂದು ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಈ ಕುರಿತು 100 ಬಾರಿ ವರದಿ ಮತ್ತು ಮನವಿಯನ್ನು ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಇಂದು ಶನಿವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು, ರಸ್ತೆ ಅವ್ಯವಸ್ಥೆಯ ಬಗ್ಗೆ ಮಾಹಿತಿ ಇದೆ. ಸೆಪ್ಟೆಂಬರ್ ಮೊದಲ ವಾರದಿಂದ ಶಾಶ್ವತ ರಸ್ತೆ ಕಾಮಗಾರಿ ಆರಂಭವಾಗಲಿದೆ. ಅದುವರೆಗೆ ಮಳೆಗಾಲದ ತೊಂದರೆ ಗಮನಿಸಿ ಮುಂದಿನ ವಾರದೊಳಗೆ ಹೊಂಡ ಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮಳೆಗಾಲ ಮುಗಿದ ಬಳಿಕವಾದರೂ ಈ ಶಾಪಗ್ರಸ್ತ ರಸ್ತೆಗೆ ಪಾಪ ವಿಮೋಚನೆಯಾಗುತ್ತದೆಯೇ ಎಂಬುದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ ಸರ್. ನಮ್ಮ ಮಕ್ಕಳೆಲ್ಲ ಶಾಲೆ ಹೋಗೋರಿದ್ದಾರೆ, ಎಲ್ಲ ಗಾಡಿದವರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ. ಆಟೋದಲ್ಲೆಲ್ಲ ಮಕ್ಕಳು ಹೋಗ್ತಾರೆ. ಈ ಮಳೆಯಲ್ಲಿ ನೋಡಿದ್ರೆ, ಈ ರೋಡ್ ನೋಡಿದ್ರೆ ಯಾರು ಬರ್ತಾ ಇಲ್ಲ ಸರ್. ನಾವೆಲ್ಲ ದುಡ್ಡು ಕೊಟ್ಟು ಬರ್ತೀನಂದ್ರು ಆಟೋದವ್ರು ಬರ್ತಾ ಇಲ್ಲ. ಪಾಪ ಅವರಿಗೂ ಬರೇ ಪದೇ ಗಾಡಿ ರಿಪೇರಿ ಆಗ್ತಾ ಇದೆ ಈ ರೋಡಿಂದ. ಮಕ್ಕಳಿಗೆ ಆಗಲಿ, ನಮಗೆ ಆಗಲಿ, ಬಸ್ದವ್ರಿಗಾಗಲಿ, ಬೇರೆ ಗಾಡಿದವರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ ಸರ್. ಈ ರೋಡ್ ನೋಡಿದರೆ 3 ವರ್ಷ ಆಗ್ತಾ ಬಂತು ಸರ್. ಇವಾಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂತ ಹಾಗೆ ಕಾಲ ಕಳೀತಾ ಇದ್ದಾರೆ ಸರ್. ಇಲ್ಲೆಲ್ಲ ಬೈಕ್ಗಳಿಗೆ, ಬಸ್ಗಳಿಗೆ ಮತ್ತು ಆಟೋ ಡ್ರೈವರಿಗೆಲ್ಲ ತೊಂದರೆ ಆಗ್ತಾ ಇದೆ ಸರ್. ಫಸ್ಟು ಮಕ್ಕಳಿಗೆ ಭಾಳ ಸಮಸ್ಯೆ ಇದೆ ಸರ್. ಶಾಲೆಗೆ ಹೋಗೋರು, ಕಾಲೇಜಿಗೆ ಹೋಗೋರು ಎಲ್ಲರಿಗೂ ಬಹಳ ಸಮಸ್ಯೆ ಆಗ್ತಾ ಇದೆ ಸರ್. ದಯವಿಟ್ಟು ಈ ರೋಡನ್ನು ಸ್ವಲ್ಪ ಸರಿಪಡಿಸಿಕೊಡ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಪಟೇಲ್ ನಗರ ಎಂಬ ಮಾರ್ಗದಲ್ಲಿ ಸುಮಾರು 1 ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ ಓಲ್ಡ್ ದಾಂಡೇಲಿಂದ, ಹಳೆ ದಾಂಡೇಲಿಂದ ಪಟೇಲ್ ನಗರವರೆಗೂ ಇರತಕ್ಕಂಥ ಈ ಒಂದು ಮಾರ್ಗ ಬಹಳ ಅಸ್ತವ್ಯಸ್ತವಾಗಿದೆ. ಜನರು ಹೋಗಲು ಬರಲು ಭಾಳಷ್ಟು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಕೆಲವು ಜನರು ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಕೆಲವು ಜನರ ವಾಹನ ಕೂಡ ದುರಸ್ತಿ ಮಾಡಿದ್ರು ದುರಸ್ತಿಗೆ ದುಡ್ಡಿಲ್ಲದೆ ಅನೇಕ ಆಟೋ ಚಾಲಕರು ಕೂಡ ಪರದಾಡ್ತಾ ಇದ್ದಾರೆ. ದಯಮಾಡಿ ಈ ಒಂದು ಓಲ್ಡ್ ದಾಂಡೇಲಿಂದ ಪಟೇಲ್ ನಗರವರೆಗೆ ಇರತಕ್ಕಂಥ ಈ ಒಂದು ದಾರಿಯನ್ನು ಬೇಗನೆ ದುರಸ್ತಿಪಡಿಸಿ ಜನರಿಗೆಲ್ಲ ಸಹಾಯಕವಾಗಿರಬೇಕೆಂಬುದಾಗಿ ನನ್ನ ಕಳಕಳಿಯ ವಿನಂತಿ. ಇನ್ನೊಂದೇನೆಂದರೆ, ಎಲ್ಲ ಸಮಯಗಳಲ್ಲಿ ಮತ್ತು
ಚುನಾವಣೆ ಸಮಯದಲ್ಲಿ ಎಲ್ಲ ಬಂದು ಇಲ್ಲೇ ನಮ್ಮ ಹತ್ರ ಬಂದು ಬೇಡಿಕೊಳ್ತೀರಿ, ನಾವೆಲ್ಲ ಮಾಡಿಸ್ಕೊಡ್ತೀವಿ ಎಂಬುದಾಗಿ. ದಯಮಾಡಿ ಈಗಲೂ ಅದನ್ನೇ ಮಾಡಬೇಕೆಂಬುದಾಗಿ ನಾವು ಕೋರ್ತಾ ಇದ್ದೇವೆ. ಇಲ್ಲಿನ ನಾಗರಿಕರ ಪಕ್ಷದಲ್ಲಿ ದಯಮಾಡಿ ತಾವೆಲ್ಲರೂ ಈ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಈ ಮಾರ್ಗದಲ್ಲಿ ಬೇಗನೆ ದುರಸ್ತಿಪಡಿಸಿ ಜನರಿಗೆ ಆಗತಕ್ಕಂಥ ಅನಿಷ್ಟವನ್ನು, ಅನಾಹುತಗಳನ್ನು, ದುರಂತಗಳಿಂದ ತಡಿಬೇಕೆಂಬುದಾಗಿ ನಮ್ಮ ಕೋರಿಕೆ. ಪಟೇಲ್ ನಗರ ರೋಡ್ ಸರಿ ಇಲ್ಲ ಡಿಪೋ ಕಡೆಯಿಂದ. ಅವ್ರು ನಿಮ್ಗೆ ಏನಿದೆ ಸಹಾಯ ಮಾಡಿರಿ, ಇದು ನಾ ಅಂತ ಹೇಳತ್ತೆ. में सब काउंसलर लोगों को बोल के भी हो गया. अभी ऑलमोस्ट हर साल ऐसा ही रहता है इधर. रोड आधा बनना है, आधा बना ही नहीं इधर. सारे काउंसलर लोगों को भी बोले, बहुत पुलिस डिपार्टमेंट को भी बोले थे और बस डिपो वालों को भी बोला है. इधर से बच्चे लोग स्कूल को जाते हैं, उनको पूरा बस वाले पूरे चिक्कड़ उछल के जाते हैं इधर से. तो इधर पुलिस भी आके चेक किया था, लेकिन कोई भी एक्शन नहीं रहा ये पटेल नगर के बारे में. और इधर देखे तो बड़ा कब्रिस्तान है और मौता आने वाली है. तो गाड़ी ऐसा था हो कि बच्चों को चिक्कड़ बहुत उछलता है इधर. पूरा स्कूल के बच्चे पूरा वाइट पहनते हैं, इधर वापस जाते हैं उनको पूरा चिक्कड़. अभी देखो बच्चे लोग आ रहे हैं उधर पीछे, बहुत प्रॉब्लम चल रहा है. रोड के बारे में कुछ करना पड़ेगा. ಇಲ್ಲಿ ಎಲ್ಲ ತಗ್ ಬಿದ್ದಿದೆ. ಈ ರೋಡಿಗೆ ಜನ ಸಾಮಾನ್ಯರು ಹೆಂಗೆ ತಿರುಗಾಡಬೇಕು, ದೂರ ಹೋಗಬೇಕಾಗ್ತದೆ, ಬರಬೇಕಾಗ್ತದೆ. ಎಲ್ಲ ತಗ್ ಬಿದ್ದಿದೆ, ಗಾಡಿ ಹೋಗುದಿಲ್ಲ, ಒಂದು ಚೂರು ಗಾಡಿ ಹೋಗುದಿಲ್ಲ, ಒಂದು ಈದ್ ಹೋಗುದಿಲ್ಲ. ಸಣ್ಣ ಮಕ್ಕಳಿಗೆ ಎಷ್ಟು, ಹುಡುಗರಿಗೆ ಶಾಲೆ ಹೋಗುವ ಹುಡುಗರಿಗೆ ಎಷ್ಟು ತ್ರಾಸ ಆಗ್ತದೆ ನೀವೇ ನೋಡಿ ಸರ್. ಸುಮಾರು 5 ವರ್ಷದ ಮೇಲ್ಗಡೆ ಆಯಿತು ಈ ರಸ್ತೆಯಿಂದ ಏನು ರಿಪೇರಿಗಿಲ್ಲ. ಭಾಳ ಇಲ್ಲಿ ತೊಂದರೆ ಆಗ್ತದೆ ಶಾಲಾ ಮಕ್ಕಳಿಗೆ, ಜನರಿಗೆ ಹೋಗೋದು ಅಡ್ಡಾಡುವವರಿಗೆ. ಮತ್ತು ಇವನ್ ಕೂಡ ಮಶಾನಕ್ಕೆ ಹೋಗೋ ದಾರಿಯಲ್ಲಿ ಇದನ್ನು ಬರೋದು ಸಂಸ್ಕಾರಕ್ಕೆ ಸುಧಾ ತ್ರಾಸಾಗ್ತದೆ. ಅದ್ರಿಗೆ ಎಷ್ಟೇ ನಾವು ಮನವಿ ಮಾಡಿದರೂ ಇನ್ನೂ ಒಂದು ಇದಕ್ಕೆ ಹಂತಕ್ಕೆ ಬರಲಿಲ್ಲ. ಅದ್ರ ಬಗ್ಗೆ ಇನ್ನೊಂದು ಸಲ ಇದನ್ನು ಮಾಡಬೇಕಂತೇಳಿ. ವಯಸ್ಸಾದವ್ರಿಗೆ ನಡಲಿಕ್ಕೆ ಆಗ್ತಾ ಇಲ್ಲ. ಒಂದು 5 ವರ್ಷದಿಂದ ಇದು ಕಂಟಿನ್ಯೂ ಇದೇ ರೀತಿ ರಸ್ತೆ ಹದಗೆಟ್ಟು ಹೋಗಿದೆ. ಮಾಡಲಿಕ್ಕೆ ನಾವು ಮುಂದೆ ಅಂತೂ ಬರ್ತಾ ಇಲ್ಲ. ಮತ್ತು ಏನಾದರೂ ಕೇಳಿದರೆ ಸೆಪ್ಟೆಂಬರ್ ಆಗ್ತದೆ, ಅಕ್ಟೋಬರ್ ಆಗ್ತದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಅನಾನುಕೂಲದಿಂದ ಎಲ್ಲ ಬಸ್ಸುಗಳು ಅಡ್ಡಾಡಲಿಕ್ಕೆ ಮತ್ತು ಇದು ಮಾಡಲಿಕ್ಕೆ ಯಾವುದೇ ಇದಾಗ್ತಾ ಇಲ್ಲ. ಸರ್, ಕಳೆದ 5 ವರ್ಷಗಳಿಂದ ಹಳೆದಾಂಡೇಲಿಯಿಂದ ಪಟೇಲ್ ನಗರದ ರಸ್ತೆ ತೀವ್ರ ಹದಗೆಟ್ಟಿದೆ. ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲಿ ಕೂಡ ವರದಿಯನ್ನು ಪ್ರಕಟಿಸಿದ್ದೀವಿ. ಸಾರಿಗೆ ಘಟಕ ಇದೆ, ಶಾಲೆಗಳಿದೆ 2, ಒಂದು ಕಾಲೇಜ್ ಇದೆ, ಬ್ಯಾಂಕ್ ಇದೆ, ಕಲ್ಯಾಣ ಮಂಟಪ ಇದೆ, ಜನವಸತಿ ಪ್ರದೇಶವೂ ಕೂಡ ಹೌದು. ಓಲ್ಡ್ ದಾಂಡೇಲಿ ರಸ್ತೆ ನಾವು ಪರಿಶೀಲನೆ ಮಾಡಿದ್ದೇವೆ. ಸುಮಾರು ನಾನು ಬಂದಾಗಿಂದ 1 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಅದು ಕಳೆದ ಒಂದು 5-6 ವರ್ಷಗಳ ಹಿಂದೆ ಅಲ್ಲಿ UGD ಪೈಪ್ಲೈನ್, ವಾಟರ್ ಸಪ್ಲೈ ಪೈಪ್ಲೈನು ಮತ್ತು ಬೇರೆ ಬೇರೆ ಮೈನರ್ ಇರಿಗೇಷನ್, ಮೇಜರ್ ಇರಿಗೇಷನ್ ಪೈಪ್ಲೈನ್ಸ್ಗಳೆಲ್ಲ ಹೋಗಿರೋದ್ರಿಂದ, ಸಾಫ್ಟ್ ಸಾಯಿಲ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ರೋಡು ಸಿಕ್ಕಾಪಟ್ಟೆ ಸಿಂಕ್ ಆಗ್ತಾ ಇದೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಈಗ ಹೋದ ವರ್ಷ ನಾವು ಪಾಟ್ಹೋಲ್ ಫಿಲ್ಲಿಂಗ್ ಮಾಡ್ತಕ್ಕಂಥ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ವಿ. ಪಾಟ್ಹೋಲ್ ಫಿಲ್ಲಿಂಗ್ ಮಾಡಿದರೂ ಕೂಡ ಅದು ಸಂಪೂರ್ಣವಾಗಿ ರೆಕ್ಟಿಫೈ ಆಗಲಿಲ್ಲ. ಅದಾದ ನಂತರ ಈ ವರ್ಷವೂ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದಕ್ಕೆ ತಾತ್ಕಾಲಿಕವಾಗಿ ದುರಸ್ತಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕೆಲವೊಂದು ಪಾಟ್ಹೋಲ್ಗಳನ್ನು ಫಿಲಪ್ ಮಾಡಿದ್ದೀವಿ. ಆದಾಗ್ಯೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಅದು ಮತ್ತೆ ದೊಡ್ಡ ದೊಡ್ಡ ಗುಂಡಿಗಳಾಗಿರ್ತಕ್ಕಂಥದ್ದು ಗಮನಕ್ಕಿದೆ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಾವು ಮತ್ತೆ ಈ ಒಂದು 2-3 ದಿವಸಗಳಲ್ಲಿ ಅದನ್ನು ಪಾಟ್ಹೋಲ್ ಫಿಲ್ಲಿಂಗನ್ನು ಮಾಡ್ತೇವೆ. ಅದಾದ ನಂತರ ಈಗ ಸನ್ಮಾನ್ಯ ಶಾಸಕರು ಒಂದು ನಗರಸಭೆ ಕೊಟ್ಟಿರ್ತಕ್ಕಂಥ ನಿಧಿಯಲ್ಲಿ ನಾವು ಟೆಂಡರ್ ಕರೆದಿದ್ದೇವೆ. ಅದು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಹಂತದಲ್ಲಿದೆ. ಕೆಲವೇ ದಿವಸಗಳಲ್ಲಿ ಅಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಆದಷ್ಟು ಬೇಗ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕ್ರಮ ಕೈಗೊಳ್ತೇವೆ. ಸರ್, ಇನ್ನೊಂದು ಇವತ್ತು 5ನೇ ತಾರೀಕಿನ ಒಳಗಡೆ ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಈ ವಾರದಲ್ಲಿ ನಾವು ಬಗೆಹರಿಸ್ತೇವೆ. ಪಕ್ಕ ಅಲ್ಲ ಸರ್? ತಾತ್ಕಾಲಿಕವಾಗಿ ಒಂದು ಡೆಬ್ರಿಸ್ ಹಾಕಿ ಸ್ವಲ್ಪ ಅದನ್ನು ರಿಪೇರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಈಗ ಮಾಡ್ತೇವೆ. ಇನ್ನೊಂದು ನೆಕ್ಸ್ಟ್ ಅದು ರಸ್ತೆ ಕಾಮಗಾರಿ ಆರಂಭ ಯಾವ ತಿಂಗಳಿನಿಂದ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ಈಗ ಒಂದು ಆಗಸ್ಟ್ ತಿಂಗಳಲ್ಲೇ ಪ್ರಾರಂಭ ಆಗ್ತಕ್ಕಂಥ ಎಲ್ಲ ಟೆಂಡರ್ ಕಾಲ್ ಮಾಡಿ ಎಲ್ಲ ಓಪನ್ ಆಗಿದೆ. ನೆಕ್ಸ್ಟ್ ಈಗ ಸ್ವಲ್ಪ ದಿವಸದಲ್ಲಿ ನಾವು ಅದು ಟೆಕ್ನಿಕಲ್ ಮತ್ತು ಫೈನಾನ್ಷಿಯಲ್ ಬಿಡ್ಡನ್ನು ಅಪ್ರೂವಲ್ ಮಾಡಿಸಿ ವರ್ಕ್ ಕಾಮಗಾರಿ ಆದೇಶ ಇಶ್ಯೂ ಮಾಡ್ತೇವೆ. ಒಂದು ಅಂದಾಜು ಯಾವ ತಿಂಗಳಿನಿಂದ ಸ್ಟಾರ್ಟ್ ಆಗ್ಬೋದು? ಈ ಮಂತ್ ಎಂಡಿಗೆ ಸ್ಟಾರ್ಟ್ ಆಗ್ಬೋದು. ಅಂದಾಜು ಯಾವ ತಿಂಗಳಲ್ಲಿ? ಸೆಪ್ಟೆಂಬರ್ಗೆ ಮೊದಲನೇ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ.